ತ್ರಿಭಂಗಿ ಅಂದರೆ 3 ವಕ್ರಗಳು. ಮೊದಲನೆಯದು ಕಂಠದ ಬಳಿ, ಎರಡನೆಯದು ಸೊಂಟದ ಬಳಿ, ಮೂರನೆಯದು ಪಾದಗಳ ಬಳಿಯಲ್ಲಿ. ಸಾಮಾನ್ಯವಾಗಿ ಎಲ್ಲರಿಗೂ 2 ಪಾದಗಳು ಒಂದೇ ರೀತಿ ಇರುವುದಿಲ್ಲ. ಪುರುಷರಿಗೆ ಬಲಗಾಲಿನದು ಸ್ವಲ್ಪ ಉದ್ದವಿರುತ್ತದೆ, ಮಹಿಳೆಯರಿಗೆ ಎಡಗಾಲು ಉದ್ದ. ಆದ್ದರಿಂದಲೇ ಹೆಚ್ಚಿನ ಸಮಯ ಒಂದೇ ರೀತಿಯಲ್ಲಿ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಭೌತಿಕವಾಗಿ ಹೆಚ್ಚು ಕಾಲ ಒಂದೇ ರೀತಿ ನಿಲ್ಲಲಾಗದು. ಮಾನಸಿಕವಾಗಿ ಅಂತಂದರೆ ನೋಡಲು ಸುಂದರನಾಗಿ ಕಾಣುವನು. ಮತ್ತು ಆಧ್ಯಾತ್ಮಿಕವಾಗಿ ಪ್ರತಿಯೊಂದು 3, ಆ 3 ಸಹ ಒಂದೇ ಆಗಿದೆ. ಅದೇ ಭಗವಂತ. ಮೊದಲನೆಯದು ಕಂಠದ ಬಳಿ ಓರೆಯಾಗಿ ಕಾಣಿಸುತ್ತೆ. ಕೈಯಲ್ಲಿ ವೇಣು ಇದೆ. ಆಗ ಆ ಕುಂಡಲಗಳು ಕೆನ್ನೆಗೆ ಆಗಾಗ ತಗಲುತ್ತಿದ್ದರೆ ಆ ಸನ್ನಿವೇಶವನ್ನು ವರ್ಣಿಸಲು ಸಾಧ್ಯವೇ? ಆ ಸಮಯದಲ್ಲಿ ಪರಮಾತ್ಮನು ವೇಣುವನ್ನು ತುಟಿಗಳಿಂದ ಊದಿದಾಗ ವೇಣುವಿನೊಳಗಿಂದ ಬರುವ ಗಾಳಿಯು ರಾಗಮಯವಾಗುತ್ತದೆ, ಸಪ್ತ ಸ್ವರಗಳಾಗಿ ಬರುತ್ತದೆ. ಈ ಸನ್ನಿವೇಶವನ್ನು ನೋಡುತ್ತಾ ಗೋಪಿಕೆಯರು ಅಸೂಯೆಯನ್ನು ಪಡ್ತಾರೆ. ಇಂತಹ ಕೊಳಲನ್ನು ಯಾವಾಗಲೂ ಹಿಡಿದಿರುತ್ತಾನೆ. ಯಾಕೆ ಅಂತಂದರೆ ಅದು ಪೂರ್ತಿ ಖಾಲಿಯಾದ್ದರಿಂದ ಅದು ನನ್ನ ಬಳಿ ಇದೆ, ಆದರೆ ಉಳಿದವರ ಹೊಟ್ಟೆ ತುಂಬಿದೆ, ಇನ್ನೇನು ಅದರಲ್ಲಿಲ್ಲ ಅಂತ ಹೇಳಿ ಕೃಷ್ಣನು ಗೋಪಿಕೆಯರಿಗೆ ಹೇಳ್ತಾನೆ. ಇಂತಹ ಕೊಳಲಿಲ್ಲದೆ ಪರಮಾತ್ಮ ಇರುವುದೇ ಇಲ್ಲ.